ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿನ ನೆನೆ ಇಕ್ತಾ ಇದ್ದೀನಿ. ಒಂದು ದಿನದ ಮುಂಚೆನೇ ನಾವು ಅಕ್ಕಿನ ನೆನೆ ಇಕ್ಬೇಕಂದ್ರೆ ಒಂದು 5 ರಿಂದ 6 ಗಂಟೆಗಳ ಕಾಲ ಅದು ನೆನ್ಕೋಬೇಕು. ಅದಾದಮೇಲೆ ಅದನ್ನು ನಾವು ರುಬ್ಬಿ ಓವರ್ ನೈಟ್ ಎಲ್ಲ ಅದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ತಿರ್ಗೋ ದಿನ ನಾವು ಪಡ್ಡು ಮಾಡೋದಕ್ಕೆ ಅದು ರೆಡಿ ಇರುತ್ತೆ ಹಿಟ್ಟು. ಇವಾಗ ಅದಕ್ಕೆ ನಾನು ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊತೀನಿ. ಮತ್ತು ಮೆಂತೆಕಾಳು ಆಪ್ಷನಲ್. ನೀವು ಮೆಂತೆಕಾಳು ಬೇಕಾದ್ರೆ ಮೆಂತೆಕಾಳು ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಮತ್ತು ಇಲ್ಲ ಅಂತ ಅಂದರೆ ಇದಕ್ಕೆ ಮಂಡಕ್ಕಿ, ಏನು ಒಂದೊಂದು ಕಡೆ ಚುರುಮುರಿ ಅಂತೀವಿ, ಒಂದು ಕಡೆ ಮಂಡಕ್ಕಿ ಆ ಥರ ಅಂತೀವಲ್ಲ, ಅದು ಮಂಡಕ್ಕಿನ ನಾವು ರುಬ್ಬೋ ಟೈಮಲ್ಲಿ ಅದನ್ನು ನೆನೆಸಿ ಅಂದರೆ ತೊಯಿಸಿ ಹಾಕ್ಕೊಂಡು ರುಬ್ಬಿದರೆ ತುಂಬ ಸ್ಮೂತಾಗಿ ಬರುತ್ತೆ. ಹೂವಿದ್ದಂಗೆ ಒಂಥರ ಅದು ಹೆಟ್ಟಿ ಬರೋದಿಲ್ಲ. ತಿನ್ಬೇಕಾದ್ರೆ ಫುಲ್ ಸಾಫ್ಟ್ ಇರುತ್ತೆ. ಮಕ್ಕಳಿಗೆ ಸಾಫ್ಟ್ ಇದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಫುಲ್ ಗಟ್ಟಿ ಇದ್ದರೆ ಅವ್ರು ತಿನ್ನೋದಕ್ಕೆ ಇಷ್ಟಪಡಲ್ವಲ್ಲ, ಅದಕ್ಕೋಸ್ಕರ ಇವಾಗ ನಾನು ಅದನ್ನೆಲ್ಲ ನೀರು ಹಾಕಿ ಕ್ಲೀನಾಗಿ ತೊಳೆದು ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಇಟ್ಟಿದ್ದೀನಿ. ಇದು ಒಂದು 2-3 ಸಲ ಕ್ಲೀನಾಗಿ ತೊಳಿಬೇಕು. ಇದನ್ನು ಒಂದು 5-6 ಗಂಟೆ ನೆನೆಸಿ ಆಮೇಲೆ ರುಬ್ಬಿ ತಿರ್ಗಾ ದಿನ ಬೆಳಗ್ಗೆ ನಾನು ಪಡ್ಡು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಡ್ಡು ಮಾಡೋದಕ್ಕೆ ಒಗ್ಗರಣೆ ಬಂದುಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀವಿ. ಅದನ್ನು ಹಿಟ್ಟೊಳಗಡೆ ನಾವು ಹಸಿ ಹಿಟ್ಟು ಏನು ನಾವು ಪಡ್ಡಿನ ಹಿಟ್ಟು ರುಬ್ಬಿಟ್ಕೊಂಡಿರ್ತೀವೋ ಅದರೊಳಗಡೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಕಡೆಗೆ ನಾನು ಟೀ ಮಾಡೋದಕ್ಕೆ ಕೂಡ ಇಕ್ಕಿದ್ದೀನಿ. ಎರಡೂ ಆಗಬೇಕಲ್ವ. ಒಂದು ಕಡೆ ಅದನ್ನು ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಇನ್ನೊಂದು ಕೆಲಸ ಮುಗಿಯುತ್ತೆ. ಅದಕ್ಕೋಸ್ಕರ ಎರಡೂ ಕಡೆಯೂ ನಾನು ಒಲೆ ಹಚ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಟೀ ಕೂಡ ಆಯಿತು. ಟೀನ ಕೊಟ್ಟು ಬರಬೇಕು. ಇವಾಗ ನೋಡ್ತಿದ್ರಲ್ಲ ಹಿಟ್ಟು ಎಷ್ಟು ಚೆನ್ನಾಗಿ ಅದು ನೈಟೆಲ್ಲ ಬಿಟ್ಟಿದ್ವಿ, ಇವಾಗ ರುಬ್ಬಿ ಹಾಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಇವಾಗ ರೆಡಿ ಇದೆ. ಇವಾಗ ಒಗ್ಗರಣೆ ಕೂಡ ಇದು ರೆಡಿ ಇದೆ. ಈ ಒಗ್ಗರಣೆನ ಹಿಟ್ಟೊಳಗಡೆ ಹಾಕ್ಬಿಟ್ಟು ಕಲಿಸ್ಬೇಕು. ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಅಡುಗೆ ಸೋಡವನ್ನು ಹಾಕಬೇಕು. ನಾನು ಹೇಳಿದ್ನಲ್ಲ, ಮಂಡಕ್ಕಿ ಬೇಕಾದ್ರೆ ನೀವು ಹಾಕಿದರೆ ತುಂಬ ಸ್ಮೂತಾಗಿ ಬರುತ್ತೆ. ನಾನಿಲ್ಲಿ ಮಂಡಕ್ಕಿನ ಹಾಕೋದನ್ನು ಮರೆತುಬಿಟ್ಟೆ, ಹಾಗಾಗಿ ಹಾಕಿಲ್ಲ. ದೋಸೆಗಾಗಲಿ ಸ್ವಲ್ಪ ಮಂಡಕ್ಕಿನ ನೀವು ನೆನೆಸಿ ಅದನ್ನ ಹಾಕಿದರೆ, ಅಂದರೆ ತೊಳೆದು, ಇವಾಗ ಮಂಡಕ್ಕಿ ಮಾಡ್ಬೇಕಾದ್ರೆ ನಾವು ಹೆಂಗೆ ತೊಳೆದು ಮಂಡಕ್ಕಿ ಮಾಡ್ತೀವೋ ಆ ರೀತಿ ತೊಳೆದು ರುಬ್ಬೋ ಟೈಮಲ್ಲಿ ರುಬ್ಬಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟ್ ಬರುತ್ತೆ ದೋಸೆ ಮಾತ್ರ. ಮತ್ತು ಪಡ್ಡು ಕೂಡ ಅಷ್ಟೇ ತುಂಬ ಸಾಫ್ಟ್ ಬರುತ್ತೆ. ಇವಾಗ ಹಿಟ್ಟಿಗೆ ಹಾಕಿ ನಾನು ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಎಲ್ಲ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಅದು ಕಲಿಸ್ಬೇಕು. ಏನಕ್ಕಂದರೆ ಉಪ್ಪಾಕಿ ನೀಟಾಗಿ ಎಲ್ಲ ಕಡೆಯೂ ಆ ಉಪ್ಪು ಅದು ಸ್ಪ್ರೆಡ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ನೀಟಾಗಿ ಕಲಿಸಿದ್ದೀನಿ. ಸೊ ಹಿಟ್ಟು ಕೂಡ ರೆಡಿ ಇದೆ. ಇವಾಗ ಏನದು ಪಡ್ಡಿನ ಹಂಚಿಕ್ಬಿಟ್ಟು ಎಣ್ಣೆ ಸವರ್ತಾ ಇದ್ದೀನಿ. ಇದು ನಾನು ನಾನ್ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಅಂದರೆ ತುಂಬ ದಿನ ಆಯಿತು, ಆಲ್ರೆಡಿ ನಾನ್ ಸ್ಟಿಕ್ ಅದು ಹೋಗ್ತಾ ಇದೆ. ಈ ಥರ ಇದ್ದಾಗ ಅಕಸ್ಮಾತ್ ನಾವು ಪಡ್ಡು ಹಾಕಿದಾಗ ಬರ್ತಾ ಇರಲ್ವಲ್ಲ, ದೋಸೆಗೆ ನಾವು ಹೇಗೆ ಹಂಚು ಅದು ದೋಸೆ ಹಿಟ್ಟು ಹಾಕಿದಾಗ ಎದ್ದೇಳಲ್ಲ ಅಂತಂದೇಳಿ ಅದನ್ನು ನಾವು ಈರುಳ್ಳಿಯಿಂದ ಕ್ಲೀನಾಗಿ ಉಜ್ತೀವಲ್ಲ, ಆ ರೀತಿ ಕ್ಲೀನಾಗಿ ಉಜ್ಜಿಬಿಡ್ಬೇಕು ಒಳಗಡೆಗೆ ಎಲ್ಲ ಏನದು ಪಡ್ಡು ಹಾಕೋ ಅಂತ ಇದರಲ್ಲಿ. ಆವಾಗ ಕ್ಲೀನಾಗಿ ಬರುತ್ತೆ. ಇವಾಗ ನಾನು ಪಡ್ಡಿನ ಹಿಟ್ಟು ಹಾಕ್ತಾ ಇದ್ದೀನಿ. ಪಡ್ಡೀಗ ರೆಡಿಯಾಗಿದೆ. ಇವಾಗ ನಾವು ಒಂದು ಪ್ಲೇಟಲ್ಲಿ ಇದನ್ನ ತಕ್ಕೋತಾ ಇದ್ದೀನಿ. ಸೊ ಟಿಫನ್ ಎಲ್ಲ ರೆಡಿ ಆಯಿತು. ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಸೊ ಪಡ್ಡನ್ನ ತಿಂದು ಬರಬೇಕಷ್ಟೆ. ಹಣ 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 ಬರಿ. ಅಷ್ಟೇ ತಬಲ ತಬಲ. ಅದೇ ತಬಲ ಬರಿ. ಈಗ ಅಲ್ಲಿ ಬರ್ಕೊಟ್ಟಿದಾರಲ್ಲ, ಇಲ್ಲಿ ಇದೇನು ಬರ್ಕೊಟ್ಟಿಲ್ಲ ಅವರು. ಇದು ನೋಡಲ್, ತಬಲ, ತರಮಸ್, ದವಸ, ದನ ಬರಿ. ತಬಲ ತಬಲ. ದೊಡ್ಡ ತಾ ಬರಿ. ದೊಡ್ಡದು ತಾ ಬರಿಬೇಕು. ರಾ ಮ ಸ ಸಾ ಸಾ ಸಾ. ಹಾಳಿ ಅರ್ಧೋದ್ವು. ಇಲ್ಲ ಐತ್ ನೋಡು. ಹಾ, ಒಂದು ನಿಮಿಷ ಬರ್ಸ್ಬೇಕು ಇಕ್ತೀನಿ. ಬರಿ ಸಾ ಬರಿ. ತರಮಸತ ದ ದನ ದನ ನಾ ಬರಿ. ನಾ ಬರಿಯೋ. ದವಸ ಬರಿ. ದವಸ ಬರಿ. ಆಮೇಲೆ ದವಸ ಬರಿ. ವಾ ಬರಿ. ಸಾ 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 ಸಾ. ಇಲ್ಲಿ ಬರ್ದಿಯಲ್ಲ, ಇಲ್ಲ ಐತಲ್ಲ ಸಾ. ದನ ನಾ ದನ. ನಾ ಮಾ ಮಾ ಬರಿ. ಇಲ್ಲಿದೆ ನೋಡು ನಮ್ಮನ, ಬರಿ ಅದನ್ನ. ಅದು ಇನ್ನೊಂದು ಬುಕ್ ತಗೊಂಬ. ಈಗ ನಾನು ಪಡ್ಡಿನಿಟ್ಟು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಅದನ್ನು ಆಮೇಲೆ ಮತ್ತೆ ಕೇಳ್ದಾಗ ಹುಡುಗರು ಹಾಕ್ಕೊಡೋಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಹಾಗೆ ಇವಾಗ ಚಟ್ನಿ ಸ್ವಲ್ಪ ಇತ್ತು, ಅದನ್ನು ಕೂಡ ಒಗ್ಗರಣೆಗೆ ಹಾಕಿಕ್ತೀವಿ. ಏನಕ್ಕಂತ ಅಂದರೆ ಫ್ರಿಜ್ ಇದ್ದರೆ ನಾವು ಹಾಗೆ ಇಟ್ಬಿಡ್ಬೋದು ಫ್ರಿಜ್ಜಲ್ಲಿ. ಆದರೆ ಫ್ರಿಜ್ ಇಲ್ಲದೆ ಇದ್ದಾಗ ಈ ಥರ ಒಗ್ಗರಣೆ ಹಾಕಿಟ್ರೆ ಸಂಜೆವರೆಗೂ ಹಾಳಾಗೋದಿಲ್ಲ ಒಗ್ಗರಣೆ ಹಾಕಿಟ್ರೆ. ಅದಕ್ಕೋಸ್ಕರ ನಾನು ಈಗ ಒಗ್ಗರಣೆ ಹಾಕೋದಕ್ಕಂತ ರೆಡಿ ಮಾಡಬೇಕೀಗ. ಇವಾಗ ಒಂದು ಸಣ್ಣದು ಒಂದು ಬೌಲ್ ತೊಗೊಂಡಿದ್ದೀನಿ, ಅಂದರೆ ಸಣ್ಣ ಪಾತ್ರೆ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು, ಆಮೇಲೆ ನಾವು ಚಟ್ನಿ ಏನು ರುಬ್ಬಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಬಿಟ್ಟು ಒಂದು ಚೂರು ನೀರನ್ನು ಹಾಕಿ ಚೆನ್ನಾಗಿ ಅದರಲ್ಲಿ ಬಿಸಿ ಮಾಡಬೇಕು ನಾವು. ಈ ರೀತಿ ಮಾಡಿದರೆ ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ, ಅಳಿಸೋಗೋದಿಲ್ಲ, ಹಾಳಾಗೋದಿಲ್ಲ. ಮತ್ತು ಇವಾಗ ನಾವು ಏನಾದರೂ ಅಕಸ್ಮಾತ್ ಸ್ಕೂಲಿಗಾಗಲಿ ಏನಾದರೂ ಕೆಲಸಕ್ಕಾಗಲಿ ತೊಗೊಂಡೋಗ್ಬೇಕಾದ್ರೆ ಈ ರೀತಿ ಒಗ್ಗರಣೆ ಮಾಡಿ ಆ ಚಟ್ನಿ ತೊಗೊಂಡೋದ್ರೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ, ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗಾಗಲಿ ನಾವು ಊಟ ಕೊಟ್ಟು ಕಳಿಸ್ಬೇಕಾದ್ರೆ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಇದು. ಅದಕ್ಕೋಸ್ಕರ ಮತ್ತು ಇದು ತೆಳ್ಳಗಿದ್ರೂ ಅಂದರೆ ನೀರು ಥರ ಇರುತ್ತಲ್ಲ ಚಟ್ನಿ, ಆ ಥರ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ಹಾಕಿರ್ತೀವಲ್ಲ, ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಗೆ ಇವಾಗ ಸಾಂಬಾರಿಗೆ ಕೂಡ ನಾನು ಜೋಡಿಸ್ತಾ ಇದ್ದೆ. ಸಾಂಬಾರು ಇವಾಗಲೇ ಅಡುಗೆದೆ ಏನು ಟಿಫನ್ ಮುಗಿದ ತಕ್ಷಣವೇ ನಾನು ಏನಾದ್ರು ಅದನ್ನು ಬೇಕಂದರೆ ಇವಾಗಲೇ ಮಾಡಿಟ್ಕೊತೀನಿ, ಸಾಂಬಾರಾಗಲಿ ಅದನ್ನ. ಮತ್ತು ರೈಸ್ ಬಂದುಬಿಟ್ಟು ಆದರೆ ಇವಾಗಲೇ ಮಾಡ್ಕೋತೀನಿ. ಇಲ್ಲ ಅಂತ ಅಂದರೆ ಟೈಮ್ ನೋಡಿಕೊಂಡು ಈ 1 ಗಂಟೆಗೆ ಇನ್ನೊಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆ ಇದೆ ಅನ್ನೋ ಟೈಮಲ್ಲಿ ಮಾಡ್ಕೋತೀನಿ. ಇಲ್ಲ ಅಂತ ಅಂದರೆ ಮಕ್ಕಳು ಹೇಳೋದಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಕೇಳ್ಬೋದಲ್ವ ಅಡುಗೆನ. ಹಾಗಾಗಿ ನಾನು ಬೆಳಗ್ಗೆನೇ ಒಂದ್ಸಲ ಮಾಡಿಕ್ಬಿಡ್ತೀನಿ. ಇವಾಗ ಸಾಂಬಾರು ಕೂಡ ಜೋಡಿಸ್ತಾ ಇದ್ದೀನಿ. ಇವತ್ತು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಸೊಪ್ಪು ಜಾಸ್ತಿ ಇರಲಿಲ್ಲ, ನಾನು ಅಂಗಡಿಗೆ ಹೋಗಿದ್ನಲ್ಲ, ಅಲ್ಲಿ 2 ಪಾಲಕ ಒಂದು ತಂದಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದಿಷ್ಟನ್ನು ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ
ಟೊಮೆಟೊ, ಬೇಳೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಎಣ್ಣೆ ಹಾಗೆ ಉಪ್ಪು ಇದಿಷ್ಟನ್ನ ಹಾಕಿ ವಿಸಿಲ್ ಕೂಗಿಸ್ಬೇಕು. ಒಂದು 4ರಿಂದ 5 ವಿಸಿಲ್ ಕೂಗಿಸಾದ್ಮೇಲೆ ಅದನ್ನು ಚೆನ್ನಾಗಿ ಮಸಿದು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತು ನಾನು ಏನಾದರೂ ಇಡ್ಲಿ ಮಾಡಿದಾಗ ಒಂದೊಂದು ಸಲ ಸೊಪ್ಪಿನ ಸಾಂಬಾರು ಇದ್ದರೂ ಕೂಡ ಊಟ ಮಾಡ್ತಾರೆ. ದೋಸೆ ಜೊತೆನೂ ಕೂಡ ಸೊಪ್ಪಿನ ಸಾಂಬಾರು ಜೊತೆ ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರು. ಯಾವಾಗಲೂ ಹಸಿಮೆಣ್ಸಿನ್ಕಾಯಿ ಹಾಕಿ ನೀವು ಒಂದು ಸಲ ಸಾಂಬಾರು ಮಾಡಿ ನೋಡಿ, ಅದ್ರ ಟೇಸ್ಟೇ ಒಂಥರ ವೆರೈಟಿ ಆಗಿರುತ್ತೆ, ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ನಾವು ಖಾರದ ಪುಡಿ ಹಾಕಿ ಮಾಡ್ತೀವಲ್ಲ, ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರೋವಂಥ ಸಾಂಬಾರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಬೇಳೆ ಸಾಂಬಾರಿಗಾಗಲಿ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀನಿ. ಬಜ್ಜಿ ಸಾಂಬಾರು ಅಂತ ಹೇಳಿದ್ನಲ್ಲ, ಅದನ್ನು ಮಾಡ್ತೀನಿ. ಸೊಪ್ಪಿನ ಸಾರಿಗೂ ಕೂಡ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀವಿ. ಕೆಲವೊಬ್ಬೊಬ್ಬರು ಖಾರದ ಪುಡಿ ಅದನ್ನೆಲ್ಲ ಹಾಕಿ ಮಾಡ್ತಾರೆ. ಇವಾಗ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಇವಾಗ ಸಾಂಬಾರಿಗೆ. ಇವಾಗ ಫೇಸ್ ಪ್ಯಾಕ್ ಹಾಕೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮುಲ್ತಾನಿ ಮಟ್ಟಿ ತೊಗೊಂಡಿದ್ದೀನಿ. ಹಾಗೆ ರೋಸ್ ವಾಟ್ರ್ ಇದ್ದರೆ ರೋಸ್ ವಾಟ್ರ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ನೀರಿದ್ದರೂ ಕೂಡ ನೀರಲ್ಲಿ ನಾವು ಕಲಸಿ ಹಚ್ಕೋಬೋದು. ರೋಸ್ ವಾಟ್ರ್ ಹಚ್ಚೋದ್ರಿಂದ ಸ್ವಲ್ಪ ಫೇಸ್ಗೆ ಚೆನ್ನಾಗಿ ಗ್ಲೋ ಬರುತ್ತೆ, ಮತ್ತು ಅದು ಟೋನರ್ ಥರ ನಾವು ಯೂಸ್ ಮಾಡ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನನ್ನ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇವಾಗ ಮುಖ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಬಂದ್ಬಿಟ್ಟು ಮುಖಕ್ಕೆ ಹಚ್ಕೋತಾ ಇದ್ದೀನಿ. ಇದನ್ನು ಹಚ್ಕೊಂಡು ಒಂದು 20ರಿಂದ 30 ನಿಮಿಷ ಬಿಟ್ಟು ಆಮೇಲೆ ತಣ್ಣೀರಿಂದ ತೊಳ್ಕೊತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಎಫೆಕ್ಟಿವ್ ಆಗಿರುವಂಥ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಆಯಿಲ್ ಸ್ಕಿನ್ನವ್ರಿಗೆ. ನಂದು ಆಯಿಲ್ ಸ್ಕಿನ್ ಅಲ್ಲ, ಹಾಗಾಗಿ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಗಂಧನೂ ಕೂಡ ಯೂಸ್ ಮಾಡಿದರೆ ಆಯಿಲು ಏನು ನಮ್ಮ ಫೇಸಲ್ಲಿ ಇದಾಗ್ತಿರುತ್ತೋ ಅದನ್ನು ಕೂಡ ಕಂಟ್ರೋಲ್ ಆಗುತ್ತೆ. ಇದು ಮುಲ್ತಾನಿ ಮಟ್ಟಿ ಕೂಡ ಹೌದು. ಫೇಸಲ್ಲಿ ನಮ್ಮದು ಆಯಿಲ್ ಎಲ್ಲ ಬರುತ್ತಿರುತ್ತಲ್ಲ, ಇವಾಗ ಮೂಗಿನ ಮೇಲೆ ಮತ್ತು ಇಲ್ಲಿ ಕೆನ್ನೆ ಮೇಲೆಲ್ಲ ಆಯಿಲ್ ಪ್ರೊಡಕ್ಟ್ ಆಗ್ತಿರುತ್ತಲ್ಲ, ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಫೇಸ್ ಪ್ಯಾಕು ಒಂದು ವಾರದಲ್ಲಿ ಒಂದು 2 ಸಲನಾದರೂ ಯೂಸ್ ಮಾಡಬೇಕು. ಫೇಸ್ ಕೂಡ ತುಂಬ ಗ್ಲೋ ಬರುತ್ತೆ. ಅದಕ್ಕೋಸ್ಕರ ಇವಾಗ ಫೇಸ್ ಪ್ಯಾಕೆಲ್ಲ ಅಪ್ಲೈ ಮಾಡಿದ್ದಾಯಿತು. ಇದನ್ನು ಒಂದು 30 ಮಿನಿಟ್ಸ್ ಬಿಡ್ತೀನಿ. ಇವಾಗ ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಕೆಲಸ ಮುಗಿದ ತಕ್ಷಣ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಕಟ್ಟಿಗೆ ಚೀಲ ಎಲ್ಲ ಸೈಡಲ್ಲಿ ಇತ್ತು, ಅದನ್ನೆಲ್ಲ ಎತ್ತಿಟ್ಟು ಸ್ವಲ್ಪ ಕಸ ಎಲ್ಲ ಇತ್ತು, ಎಲ್ಲ ಇದು ಮಾಡಿದೆ. ಇವಾಗ ನೆಲ ಒರೆಸ್ಬೇಕು, ಹಾಗೆ ಅಲ್ಲಿ ಗ್ಯಾಸ್ ಕಟ್ಟಿ ಹತ್ರ ಎಲ್ಲ ಒರೆಸ್ಬೇಕು. ಹಾಗೆ ನಾನು ಆಲ್ರೆಡಿ ಇವಾಗ ರೈಸ್ ಕೂಡ ಇಕ್ಕಿದ್ದೀನಿ. ಇಲ್ಲಿ ಕೆಲಸ ಮಾಡ್ಕೋತಾನೆ ನಾನು ಫೇಸ್ ಪ್ಯಾಕ್ ಮಾಡಿಕೊಂಡು ಎಲ್ಲದು ಟೈಮ್ ಮ್ಯಾನೇಜ್ ಮಾಡಬೇಕಲ್ಲ, ಸೊ ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಫೇಸ್ ಪ್ಯಾಕ್ ಹಾಕ್ಕೊಂಡು ಮನೆ ಕೆಲಸ ಮಾಡ್ತಾ ಇದ್ದೀನಿ. ಬೇಗ ಎಲ್ಲ ಗ್ಯಾಸ್ ಕಟ್ಟೆ ಏನಿದೆ ಅದೆಲ್ಲ ಒರೆಸಿ, ನೆಲ ಎಲ್ಲ ಒರೆಸಿ, ಸ್ವಲ್ಪ ಏನು ರೈಸ್ನ ಅಂದರೆ ಸೊಸೈಟಿ ರೈಸ್ ಇಕ್ಕಿದ್ದೀನಲ್ಲ, ಅದು ಗಂಜಿ ಬಸಿಬೇಕು. ಇಲ್ಲ ಅಂತಂದರೆ ಮುದ್ದೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೋತಾನೆ ಇರಬೇಕು. ಸ್ವಲ್ಪ ಜಾಸ್ತಿ ನೀರು ಇಕ್ಕಿರ್ತೀವಿ ನಾವು ಗಂಜಿ ಬಸಿಯೋದಕ್ಕೆ, ಇಲ್ಲ ಅಂತ ಅಂದರೆ ಅದು ಮುದ್ದೆ ಆಗಿಬಿಡುತ್ತೆ, ತಿನ್ನೋದಕ್ಕೆ ಸರಿ ಹೋಗೋದಿಲ್ಲ. ನಾವು ತಿಂತೀವಿ, ಬಟ್ ಮಕ್ಕಳು ತಿನ್ನೋದಿಲ್ಲಲ್ಲ. ಅದಕ್ಕೋಸ್ಕರ ಗಂಜಿ ಬಸ್ತಿದ್ದೀವಿ ಅಂದ ತಕ್ಷಣ ಅದು ಗಂಜಿನ ನಾವು ಚೆಲ್ಲಲ್ಲ, ಅದನ್ನು ಕುಡಿತೀವಿ. ಅದರಲ್ಲೂ ಕೂಡ ತುಂಬ ವಿಟಮಿನ್ಸ್ ತುಂಬಾ ಚೆನ್ನಾಗಿ ಇರುತ್ತೆ ಅದರಲ್ಲಿ. ಮತ್ತು ನಾವು ಗಂಜಿನ ತಲೆಗೆ ಹಚ್ಕೋತೀವಿ. ಆದರೆ ಇದರಲ್ಲಿ ನಾನು ಉಪ್ಪು ಹಾಕಿದ್ದೀನಲ್ಲ ರೈಸ್ ಮಾಡೋದಕ್ಕೆ, ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿಲ್ಲ, ಜಸ್ಟ್ ಕುಡಿತೀವಿ. ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲಿಂದನೂ ಅಷ್ಟೇ ಆ ಥರ ಗಂಜಿನ ಅಕ್ಕಿ ಬಸ್ದಿರೋಂಥ ಗಂಜಿನ ಕುಡಿಯೋದು ನಂಗೆ ತುಂಬ ಇಷ್ಟ. ಚಿಕ್ಕವಳಿದ್ದಾಗಿಂದನೂ ನಮ್ಮಮ್ಮ ನಂಗೆ ಅದನ್ನ ರೂಢಿ ಮಾಡಿದ್ದಾರೆ. ನಮ್ಮಮ್ಮ ಯಾವಾಗಲೂ ಸೊಸೈಟಿ ರೈಸೇ ನಾವು ಮಾಡ್ತಿದ್ದು ಫಸ್ಟಿಗೆಲ್ಲ. ಸೊಸೈಟಿ ರೈಸ್ ತಿನ್ಬೇಕಾದ್ರೆ ಯಾವಾಗಾದರೂ ಒಂದು ಸಲ ನುಚ್ಚಕ್ಕಿ ಆ ಥರ ಬರುತ್ತಲ್ಲ, ಕಡಿಮೆ ರೇಟ್ ಆವಾಗ ಒಂದು 15 ರೂಪಾಯಿ kg ಇತ್ತು. ಅದನ್ನ ತಂದು ಮಾಡಿಬಿಟ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನನಗೆ. ಅಮ್ಮ ಇವತ್ತು ನುಚ್ಚಕ್ಕಿ ಮಾಡಿದ್ದೀಯಾ ಅಂತ ಒಂದು ಎಷ್ಟು ಖುಷಿಯಾಗೋದು. ಸೊಸೈಟಿ ಅಕ್ಕಿಯಲ್ಲೇ ಎಲ್ಲ ಪಲಾವ್ ಗಿಲಾವ್ ಎಲ್ಲ ಮಾಡ್ತಿತ್ತು ನಮ್ಮಮ್ಮ. ಇವಾಗ ಎಷ್ಟು ಒಂದು 60 ರೂಪಾಯಿ kg ಅಕ್ಕಿ ತಂದು ತಿಂದಾಗ ನಾವು ಆ ಟೈಮಲ್ಲಿ ಹೇಗೆ ತಿಂತಿದ್ವಿ, ಎಷ್ಟು ಒಂದೊಂದು ತುತ್ತನ್ನ ಎಷ್ಟು ಬಂಗಾರ ಮಾಡ್ಕೊಂಡು ತಿಂತಿದ್ವಲ್ಲ ಅನ್ನೋ ಒಂದು ಫೀಲ್ ಬರುತ್ತೆ. ತುಂಬಾ ಮೆಮೊರೇಬಲ್ ಆಗಿರೋಂಥ ಒಂದು ಟೈಮ್ ಅದೆಲ್ಲ ನನಗೆ. ಇವಾಗಲೂ ಕೂಡ ಅದನ್ನ ನೆನೆಸ್ಕೋತೀನಿ. ಇವಾಗ ನೆಲ ಒರೆಸ್ತಾ ಇದ್ದೀನಿ. ನೆಲ ಒರೆಸ್ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.
ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.